ನಮ್ಮ ತಾಲೂಕು ಬ್ರಾಹ್ಮಣ ಮಹಾಸಭಾದ ನಿರ್ದೇಶಕರು ಮತ್ತು ನಿಕಟ ಬರುವ ಅಧ್ಯಕ್ಷರುಗಳು, ಹಾಗೆಯೇ ಸಂಬಂಧಪಟ್ಟ ಎಲ್ಲ ಉಪ ಸಮಿತಿಗಳ ಅಧ್ಯಕ್ಷರುಗಳಿಗೂ, ಸಹಕಾರ್ಯದರ್ಶಿಯವರಿಗೂ, ಶಾಖಾಧ್ಯಕ್ಷರುಗಳಿಗೂ, ಉಪ ಅಧ್ಯಕ್ಷರುಗಳಿಗೂ, ಇವರಿಗೂ ಎಲ್ಲರ ಪರವಾಗಿ ನಾವು ಎಲ್ಲಾ ಸಂಘಟನೆಯ ಪರವಾಗಿ ಅವರಿಗೆಲ್ಲ ಸ್ವಾಗತ ಕೊಡ್ತೇವೆ. ಹಾಗೆಯೇ ನಮ್ಮೊಂದಿಗೆ ಮೊನ್ನೆಯಿಂದ ಇದ್ದ ಗೌಡ ಸಾರಸ್ವತ ಬ್ರಾಹ್ಮಣದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಅವರಿಗೂ ಸಹ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಸರ್ಗಾರ್ ಉಮೇಶ್ ಅವರು ನಮ್ಮ ಜೊತೆಗಿದ್ದಾರೆ, ಸಿ ಶಂಕರಪ್ಪನವರು ನಮ್ಮ ಜೊತೆಗಿದ್ದಾರೆ, ಹಾಗೆಯೇ KM ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ. ವಿಶ್ವಕರ್ಮ ಸೇವಾ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ನಮಗೆ 4-8 ದಿನಗಳಿಂದ ನಿರಂತರವಾಗಿ ಒಡನಾಟದಲ್ಲಿದ್ದು ನಮಗೆ ಅವರು ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಆದಿವಾಸಿ ಸಮಾಜದ ಎಲ್ಲ ಬಂಧುಗಳು ನಮಗೆ 8 ದಿನದಿಂದ ಪ್ರತಿ ಮೀಟಿಂಗ್ ಅಲ್ಲೂ ವಿದ್ಯಾರ್ಥಿ ಬಂದು ಹೀಗಾಗಬೇಕು ಅಂತ ಹೇಳಿ ನಮಗೆ ಕೊಟ್ಟು, ನಿನ್ನೆ ಬಂದು ಕರೆಗೂ ಸಹ ಅದು ನಮಗೆ ಸಮಾಧಾನ ಕೊಟ್ಟು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತೇವೆ. ದೇವೇಂದ್ರ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು, ಸದಸ್ಯರು ಅವರು ಸಹ ನಮ್ಮೊಂದಿಗಿದ್ರು. ಅವರಿಗೂ ಸಹ ನಮ್ಮ ಸಮಾಜದ ವತಿಯಿಂದ ಸರ್ವರನ್ನು ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಎಲ್ಲ ಸಮಾಜದ ಅಧ್ಯಕ್ಷರುಗಳು ಒಂಚೂರು ಮುಂದೆ ಬರಬೇಕು. ಎಲ್ಲ ಸಮಾಜದ ಅಧ್ಯಕ್ಷರುಗಳು ಮುಂದೆ ಬರಬೇಕು. ಬ್ರಾಹ್ಮಣ ಸಮಾಜದ ವಿವಿಧ ಸಂಘಟನೆಗಳು ನಮ್ಮ ಜೊತೆಗೆ ಕೈ ಜೋಡಿಸಿದ್ರು. ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಬಿಸಿಲು ಎನ್ನದೇ ಅವರು ನಮ್ಮ ಜೊತೆಗೆ ಹಿರಿಯರು, ವೃದ್ಧರು, ಪಾಲಕರು, ಮಹಿಳೆಯರು ಅವರೆಲ್ಲ ನಮ್ಮ ಜೊತೆಗೆ ಸೇರಿದ್ದಕ್ಕೆ ನಮಗೆ ತುಂಬಾ ಸಂತೋಷವಾಗಿ ನಾವು ಈ ಋಣವನ್ನು ನಿಮಗೆ ಹೆಂಗೆ ತೀರಿಸೋದು ಅನ್ನೋದ್ರ ಮಟ್ಟಿಗೆ ನಮಗೆ ಆಗಿದೆ. ಅವರೆಲ್ಲರಿಗೂ ಸಹ ನಾವು ಸ್ವಾಗತವನ್ನು ಕೊಡ್ತೇವೆ. ನಮಗೆ ಬೆಂಬಲಿಸಿದ ತಾಲೂಕಿನ ಎಲ್ಲಾ ಸಂಘಟನೆಯ ಅಧ್ಯಕ್ಷರು, ನಿರ್ದೇಶಕರು, ಮಂಡಳಿಯವರು, ಉಪಾಧ್ಯಕ್ಷರುಗಳು, ಕಾರ್ಯಕಾರಿ ಮಂಡಳಿಯವರು, ನಿರ್ದೇಶಕರುಗಳು, ಅವರಿಗೂ ಎಲ್ಲರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ವರ್ತಕರ ಸಂಘದ DC ಶಂಕರಪ್ಪನವರು ನಮ್ಮ ಜೊತೆಗೆ 2-3 ದಿನದಿಂದ ಇದ್ದು ಸದಾ ಒಡನಾಟದಲ್ಲಿ ಇದ್ರು. ಅವರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತೇವೆ. ಶ್ರೀಮಠದ ವತಿಯಿಂದ ಸತೀಶ್ ಅವರು ಈ ಸಭೆಗೆ ಆಗಮಿಸಿದ್ದಾರೆ. ಮಠದಿಂದ ನಮಗೆ ಸಂಪೂರ್ಣ ಸಹಕಾರವನ್ನು ಪ್ರತಿಯೊಂದು ಕೊಟ್ಟಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಈ ಮೂಲಕ ಸಲ್ಲಿಸ್ತೇನೆ. ಹಾಗೆಯೇ ಚಿಕ್ಕಮಗಳೂರು ಬ್ರಾಹ್ಮಣ ಸಭಾದ ನಿರ್ದೇಶಕರುಗಳು, ಅಧ್ಯಕ್ಷರುಗಳು ಈ ಸಭೆಗೆ ಬಂದಿದ್ದಾರೆ. ಅಲ್ಲಿಂದ 2 TT ಮಾಡ್ಕೊಂಡು 15-20 ಜನ ಬಂದಿದ್ದಾರೆ. ಅವರಿಗೂ ನಮ್ಮ ಮಹಾಸಭಾದ ವತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಕೊಪ್ಪ ತಾಲೂಕಿನ ಅನೇಕ ಬ್ರಾಹ್ಮಣರ ಮುಖಂಡರು ಈ ಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ಸಹ ಎಲ್ಲರಿಗೂ ನಾವು ಸಭಾದ ವತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮೊಂದಿಗೆ ಪೊಲೀಸ್ ಇಲಾಖೆಯವರು ನಾವು ಕೇಳಿದ ಕೂಡ ಪ್ರತಿಯೊಂದಕ್ಕೂ ಆಯ್ತು ಹೀಗೆ ಮಾಡಿ ಅಂತ ನಿರ್ದೇಶನ ಕೊಟ್ಟು ಇಲ್ಲಿ ತನಕ ಬಂದು ನಮ್ಮ ಜೊತೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗಾದ್ರಿಂದ ಅವರು ಸಹಕಾರ ಪೊಲೀಸ್ ಇಲಾಖೆಗೂ ಸಹ ನಾವು ಸ್ವಾಗತವನ್ನು ಬಯಸ್ತಾ ಅವರಿಗೆ ನಮಸ್ಕಾರವನ್ನು ತಿಳಿಸಿದ್ದೇವೆ. ಈ ದಿನ ಬಿಸಿಲು ಆದರೂ ಸುತ್ತ ಹೆಂಗಸರು, ಹುಡುಗರು, ವೃದ್ಧರು, ವಯೋವೃದ್ಧರು ಇವರೆಲ್ಲರೂ ಸಹ ನಮ್ಮ ಜೊತೆಗಿದ್ದು ಈ ರೀತಿ ಬೆಂಬಲ ಕೊಟ್ಟರೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ತೋರಿಸ್ಕೊಂಡಿದ್ದೇವೆ. ನಮ್ಮಲ್ಲಿ ಇರಬೇಕು, ಯಾವತ್ತು ಹೊಟ್ಟೆ ಕಿಚ್ಚಿ ಬಿಡಬೇಕು, ಒಬ್ಬರನ್ನೊಬ್ರು ದ್ವೇಷ ಮಾಡೋದು ಬಿಡಬೇಕು, ಒಬ್ರಿಗೊಬ್ರು ಮಾತಾಡಿಕೊಳ್ಳೋದನ್ನು ಬಿಡಬೇಕು. ಇದೇ ತರ ಒಗ್ಗಟ್ಟನ್ನು ತೋರಿಸಬೇಕು. ನಾವು ಇವತ್ತಿನ ಎಲ್ಲ ಸಮಾಜದವರಿಗೂ ಎಲ್ಲರಿಗೂ ಹೇಳಿದ ನಮ್ಮ ನಮಸ್ಕಾರಗಳನ್ನು ಇರುತ್ತಾ ಪತ್ರಿಕಾ ಪ್ರತಿನಿಧಿಯವರು ನಮಗೆ 8 ದಿನದಿಂದ ನಮ್ಮ ಜೊತೆಗಿದ್ದು ಪ್ರತಿಯೊಂದು ಪೇಪರ್ ಏನು ಆಗೋಗು ಆದ್ರೂ ಸುತ್ತ ಅವರು ತಿಳಿಸ್ಕೊಟ್ಟಿದ್ದಾರೆ. ನಮಗೆ ಎಲ್ಲ TV ಚಾನಲ್ ಅವರು ಸುತ್ತ ನಮಗೆ ನಮ್ಮ ಜೊತೆಗಿದ್ದು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಋಣಿಯಾಗಿರ್ತೀನಿ ಅಂತ ಹೇಳ್ತಾ ಸ್ವಾಗತವನ್ನು ಬಯಸ್ತಾ
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದೇ ರೀತಿ ಪ್ರೀತಿ ವಿಶ್ವಾಸ ಇನ್ನೊಮ್ಮೆ ಕೇಳಿಕೊಳ್ತಾ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ತಾಲೂಕು ಬ್ರಾಹ್ಮಣ ಮಹಾಸಭಾದ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಸುಮಂಗಲಿಗೂ ಕೂಡ ಉತ್ತಮವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಅನೇಕ ಜನ ಪ್ರಮುಖರು ಇವತ್ತು ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಸಾಕಷ್ಟು ಜನ ಮಾತಾಡೋರಿದ್ದಾರೆ. ಆರಂಭದಲ್ಲಿ ಎಲ್ಲರಿಗೂ ಸಹ ಸ್ವಾಗತಿಸಿರ್ತಕ್ಕಂತಹ ತಾಲೂಕು ಬ್ರಾಹ್ಮಣ ಮಹಾಸಭಾದ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಮಾಮೂಲ್ ಬೇಡಿ ಅವರಿಗೂ ಕೂಡ ತಪ್ಪುವಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತು ನಮ್ಮ ಜೊತೆಗೆ ಬ್ರಾಹ್ಮಣ ಸಮಾಜದ ಪ್ರಮುಖರಂತೆ ಎಲ್ಲ ಬಂಧುಗಳು ಕೂಡ ನಮ್ಮ ಕಲೆಯನ್ನ ವಂದಿಸಿ ಆಗಮಿಸಿದ್ದೇವೆ. ಎಲ್ಲರಿಗೂ ಕೂಡ ತಪ್ಪುವಂತಹ ಸ್ವಾಗತವನ್ನು ಕೋರ್ತಾ ಇದೀಗ ಆರಂಭದಲ್ಲಿ ಸಜ್ಜನ ಸಮಾಜ ಬಂದವರೇ, ಇವತ್ತು ಶೃಂಗೇರಿಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಪ್ರತಿಭಟನೆ ಸಮಾಜವನ್ನ ಅವಹೇಳನ ಮಾಡಿರತಕ್ಕಂತ ಕಾರಣಕ್ಕಾಗಿ ನಡೀತದೆ ಅಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ಅಂತ ಆಕ್ರೋಶ ಇದೆ ಅಂತಕ್ಕಂಥದ್ದು ನಾವೆಲ್ಲ ಗಮನಿಸಬೇಕಾದಂತ ಮುಖ್ಯವಾದಂತ ವಿಚಾರ ಆಗಿದೆ. ಕಳೆದ ಬಾರಿ ಸಿಇಟಿ ಪರೀಕ್ಷೆಯಲ್ಲಿ ಬ್ರಾಹ್ಮಣ ಸಮಾಜದ ಮಕ್ಕಳ ಜನಿವಾರವನ್ನು ತೆಗೆಸ್ತಕ್ಕಂಥ ವ್ಯವಸ್ಥೆ ಆಗಿತ್ತು. ಕೆಲ ಅಧಿಕಾರಿಗಳು ಇಂತಹ ಕಾರ್ಯಕ್ಕೆ ಮುಂದಾಗಿದ್ದು. ಆ ಸಂದರ್ಭದಲ್ಲಿ ನಾವು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ಮಾಡಿ ರಾಜ್ಯಾದ್ಯಂತ ಆಗಿತ್ತು. ಶೃಂಗೇರಿಯಲ್ಲೂ ಕೂಡ ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡಿ ತಹಶೀಲ್ದಾರ್ಗೆ ಮನವಿ ಕೊಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಇಂತಹ ಕೆಲಸ ಆಗಬಾರದು. ಯಜ್ಞೋಪವೀತ ಅಥವಾ ಏನು ಜನಿವಾರ ಅಂತ ಹೇಳಿದ್ರೆ ಅದಕ್ಕೊಂದು ಪಾವಿತ್ರ್ಯತೆ ಇದೆ. ಅದು ಹಿಂದೂ ಸಮಾಜದಲ್ಲಿ ಬ್ರಾಹ್ಮಣ ಸಮಾಜಕ್ಕೆ ಒಂದು ಅಸ್ಮಿತೆಯ ಸಂಕೇತ. ಅದನ್ನ ಯಾರೂ ಕೂಡ ಬಹಳ ಕೆಟ್ಟ ರೀತಿಯಲ್ಲಿ ನಡೆಸ್ಕೊಳ್ಬಾರದು ಅಂತಕ್ಕಂಥ ಮನವಿಯನ್ನು ನಾವು ಕೊಟ್ಟಿದ್ವಿ. ದುರಾದೃಷ್ಟ ಸರ್ಕಾರ ಬಹಳ ಗಂಭೀರವಾಗಿ ಅದನ್ನು ಪರಿಗಣಿಸಿದಂತೆ ಕಾಣಲಿಲ್ಲ. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ಸರ್ಕಾರ ಕಳೆದ ಬಾರಿಯ ಪ್ರತಿಭಟನೆಗಳನ್ನು ಗಂಭೀರವಾಗಿ ತೆಗೆದುಕೊಂಡಿದ್ರೆ ಕೇವಲ ನ್ಯಾಯಾಲಯಕ್ಕೆ ಮುಂದೆ ಹೀಗೆ ಆಗದಂಗೆ ನೋಡ್ಕೊಳ್ತೀವಿ ಅಂತಕ್ಕಂಥ ಅಫಿಡವಿಟ್ ಅನ್ನು ಸಲ್ಲಿಸಿದರೆ ಹೊರತಾಗಿ ಈ ಬಾರಿ ನಡೀತಾ ಇರತಕ್ಕಂತಹ ಸಿಇಟಿ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಎಲ್ಲೂ ಕೂಡ ಇಂತಹ ಘಟನೆಗಳು ನಡೆಯಬಾರದು ಅಂತಕ್ಕಂಥ ಸೂಚನೆಯನ್ನ ಅಧಿಕಾರಿಗಳ ಮಟ್ಟಕ್ಕೆ ಕಾಲೇಜಿನವರಿಗೆ ನೀಡಿದ್ರೆ ಖಂಡಿತ ಈ ಒಂದು ಪ್ರಸಂಗ ಬರ್ತಾ ಇರಲಿಲ್ಲ. ನನಗನ್ಸುತ್ತದೆ ಇಂತಹ ಸನ್ನಿವೇಶಗಳು ಬಂದಾಗಲೇ ನಮ್ಮ ಸಂಘಟನೆ ಗಟ್ಟಿಯಾಗ್ತದೆ, ಸಂಘಟಿತರಾಗ್ತಾರೆ ಅಂತಕ್ಕಂಥ ಭಾವನೆ ಇದೆ. ಇವತ್ತು ಶೃಂಗೇರಿ ಅಂತ ಈ ಒಂದು ಸ್ಥಳದಲ್ಲಿ ಇದನ್ನ ವಿರೋಧಿಸಿ ಇಷ್ಟೊಂದು ಗಂಭೀರವಾದ ರೀತಿಯಲ್ಲಿ ನಮಗೆ ಎಲ್ಲ ಸಂಘಟನೆಗಳು ಎಲ್ಲ ಸಮಾಜದವರು ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಇವತ್ತು ಶೃಂಗೇರಿಯನ್ನ ಅಕ್ಷರಶಃ ಬಂದ್ ಮಾಡತಕ್ಕಂತ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಸಂಘಟನೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಕ್ಕಂಥದ್ದನ್ನು ಮಾಡ್ತೇನೆ. ವಿವಿಧ ಸಮಾಜ ಬಾಂಧವರು ನಮ್ಮ ಕರೆಗೆ ಹೋಗೊಟ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ. ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತಾ ಒಂದು ಅಂಶವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಿಂದೂ ಸಮಾಜದಲ್ಲಿ ಯಾರು ಬ್ರಾಹ್ಮಣರಿಸಿಕೊಳ್ತಾರೆ ಅಂದ್ರೆ ಜನಿವಾರವನ್ನು ಧರಿಸಿಕೊಳ್ತಕ್ಕಂತಹ ಯಾರಿದ್ದಾರೆ ಅವರೆಲ್ಲರಿಗೂ ಇದು ಗೊತ್ತಿದೆ. ಹಾಗೂ ಹಿಂದೂ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ವಿಚಾರ ಗೊತ್ತಿದೆ. ಯಜ್ಞೋಪವೀತ ಅಂತ ಹೇಳಿದ್ರೆ ಷೋಡಶ ಸಂಸ್ಕಾರಗಳಲ್ಲಿ ಒಂದಾಗಿರ್ತಕ್ಕಂಥ ಉಪನಯನವನ್ನ ಮಾಡತಕ್ಕಂಥದ್ದು. ಸುಮಾರು 8 ರಿಂದ 13 ವರ್ಷದ ಮಕ್ಕಳಿಗೆ ಈ ಒಂದು ಜನಿವಾರ ಧಾರಣೆ ಯಜ್ಞೋಪವೀತ ಧಾರಣೆಯನ್ನು ಮಾಡಿ ಅವರನ್ನ ಒಂದು ಬಾಲ್ಯದಿಂದ ಒಂದು ತಾರುಣ್ಯದ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ವ್ಯವಸ್ಥೆಯ ಒಂದು ಅಂಗವಾಗಿ ಅದನ್ನ ಮಾಡ್ತಾರೆ. ಅದಕ್ಕೆ ತುಂಬಾ ಸಂಸ್ಕಾರ ಇದೆ, ಶಾಸ್ತ್ರ ಇದೆ. ಇದೆಲ್ಲವನ್ನೂ ಕೂಡ ಹೇಳಿ ಅವರಿಗೆ ಗಾಯತ್ರಿ ಮಂತ್ರವನ್ನ ಹೇಳ್ತಕ್ಕಂಥದ್ದನ್ನ ದಿನನಿತ್ಯ ಪಠನೆ ಮಾಡಬೇಕು ಅಂತಕ್ಕಂಥದ್ದು ಹೇಳಿ ಅವರಿಗೊಂದು ತೇಜೋಶಕ್ತಿಯನ್ನು ಕೊಡತಕ್ಕಂಥ ವ್ಯವಸ್ಥೆ ಈ ಯಜ್ಞೋಪವೀತ ಧಾರಣೆಯಲ್ಲಿದೆ. ಇದನ್ನ ತಿಳಿದೇನೆ ಅವಿವೇಕಿಗಳು ಕೆಲವು ಇಂಥ ಕೆಲಸಗಳನ್ನ ಮಾಡ್ತಾರೆ. ಯಾರು ಶೋಕಿಗಾಗಿ ಜನಿವಾರವನ್ನು ಧರಿಸುವುದಿಲ್ಲ. ಇದೊಂದು ಅಸ್ಮಿತೆಯ ಸಂಕೇತ. ನಮಗೆ ಅದು ಎಷ್ಟು ಪವಿತ್ರ ಅಂತಕ್ಕಂಥದ್ದು ಧರಿಸಿದವರಿಗೆ ಗೊತ್ತಿದೆ.
ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಪರೀಕ್ಷೆಯಲ್ಲಿ ವಸ್ತ್ರ ಸಂಹಿತೆ ಹೆಸರಿನಲ್ಲಿ ಜನಿವಾರವನ್ನ ತೆಗಿಬೇಕು ಅಂತ ಎಲ್ಲೂ ಇಲ್ಲ. ನಾವು ಕೂಡ ಅದನ್ನು ಪರೀಕ್ಷೆ ಮಾಡಿದ್ದೇವೆ, ನಾವು ಕೂಡ ಅದನ್ನು ತಿಳ್ಕೊಂಡಿದ್ದೇವೆ. ಯಾವುದು ಇರಬೇಕು ಯಾವುದು ಇರಬಾರದು ಅಂತಕ್ಕಂಥದ್ದಿದೆ. ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಮಾಂಗಲ್ಯವನ್ನು ತೆಗಿಬಾರದು, ಮಾಂಗಲ್ಯ ಇರಬೇಕು. ಮಾಂಗಲ್ಯ ಅಲ್ಲದೆ ಇರ್ತಕ್ಕಂಥ ಯಾವುದೇ ಬೇರೆ ಹೆಚ್ಚುವರಿ ಸರಗಳಿದ್ರೆ ಅಥವಾ ಏನಾದ್ರು ಆಭರಣಗಳಿದ್ರೆ ಅದನ್ನು ಮಾತ್ರ ತೆಗಿಸಿ ಅಂತ ಇರ್ತಕ್ಕಂಥದ್ದು. ಕಾಲಿಗೆ ಹಾಕ್ತಕ್ಕಂಥ ಚಪ್ಪಲಿನಲ್ಲಿ ಶೂ ಹಾಕಬಾರದು, ಓಪನ್ ಇರ್ತಕ್ಕಂಥ ಚಪ್ಪಲಿಗಳನ್ನು ಹಾಕಬೇಕು. ಇದು ಸಿಇಟಿ ಪರೀಕ್ಷೆಯಲ್ಲಿ ವಸ್ತ್ರ ಸಂಹಿತೆಯಲ್ಲಿ ಇರ್ತಕ್ಕಂಥ ಕೆಲವು ಅಂಶಗಳು. ಇವತ್ತು ಯಾರು ಇದನ್ನು ತಿಳ್ಕೊಳ್ದೇನೆ, ಅದರ ಪಾವಿತ್ರ್ಯತೆಯನ್ನು ತಿಳ್ಕೊಳ್ದೇನೆ ಅವಮಾನ ಮಾಡತಕ್ಕಂಥ ಮತ್ತು ನನಗನ್ನಿಸ್ತಾ ಇದೆ ಇವತ್ತು ಯಾರು ಜನಿವಾರವನ್ನು ಕಟ್ಟತಕ್ಕಂಥ ಸಹವಾಸ ಮಾಡ್ತಾ ಇದ್ದಾರೆ ಅಥವಾ ಅಂತ ಅವಮಾನದ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಎಲ್ಲೋ ಒಂದು ಕಡೆ ಇದರ ಲಾಭ ಆಗ್ತಾ ಇದೆ. ಕಳೆದ ಬಾರಿ ಯಾರನ್ನ 3 ಜನ ಅಮಾನತ್ ಮಾಡಿದ್ರು, ಬಹಳ ಸಮಯ ಅವರನ್ನ ಅಮಾನತಲ್ಲಿ ಇಟ್ಟಿರ್ಲಿಲ್ಲ, ಶಿಕ್ಷೆನೇ ಮಾಡಲಿಲ್ಲ. ಅವರು ಎಲ್ಲಿ ಕೆಲಸ ಮಾಡ್ತಾ ಇದ್ರು ಮತ್ತಲ್ಲೇ ಕೆಲಸ ಮಾಡಿದ್ರು. ಇನ್ನು ಕೆಲವರಿಗೆ ಪದೋನ್ನತಿನೂ ಆಗಿರ್ಬೋದು, ಪ್ರಮೋಷನ್ ಸಿಕ್ಕಿರ್ಬೋದು. ಇದು ಬಹುಶಃ ಅವರಿಗೆ ಈ ವರ್ಷದ ಒಂದು ಏನ್ ಮಾಡಿದ್ದಾರೆ ಅದಕ್ಕೊಂದು ಇನ್ಸ್ಪಿರೇಷನ್ ಇರ್ಬೋದು. ನಾವು ಮಾಡಿದ್ರೆ ನಂಗೆ ಒಂದು ಪ್ರಮೋಷನ್ ಸಿಗತ್ತೆ ಅಂತಕ್ಕಂಥ ಭಾವನೆಯಲ್ಲಿ ಅವರಿಂದ ಕೆಲಸವನ್ನು ಮಾಡ್ತಾ ಇತ್ತು ಅಂತ ಕಾಣ್ತದೆ. ಇದಕ್ಕೆ ತಕ್ಕ ಪಾಠ ಆಗಬೇಕು. ನಾವು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಕ್ಕಂಥದ್ದು ಮನವಿಯಲ್ಲೂ ಕೂಡ ಇವತ್ತು ಕೊಡ್ತಾ ಇದ್ದೇವೆ. ಕೇವಲ ಅಮಾನತ್ ಮಾಡತಕ್ಕಂಥ ಶಿಕ್ಷೆ ಅಲ್ಲ, ಅವರ ಕೆಲಸದಿಂದ ವಜಾ ಮಾಡಬೇಕು. ಅವರು ಎಲ್ಲಿಯೂ ಕೂಡ ಮುಂದೆ ಸರ್ಕಾರಿ ಕೆಲಸವನ್ನು ಮಾಡಬಾರದು, ಇಂಥ ಒಂದು ಶಿಕ್ಷೆಯನ್ನು ಅವರಿಗೆ ಹಾಕಬೇಕು. ಬ್ರಾಹ್ಮಣನ ಸಮಾಜ ಯಾವತ್ತೂ ಯಾರಿಗೂ ತೊಂದರೆ ಮಾಡಿರ್ತಕ್ಕಂಥ ಸಮಾಜ ಅಲ್ಲ, ಎಲ್ಲವನ್ನೂ ಸಹಿಸಿಕೊಂಡಿರ್ತಕ್ಕಂಥ ಸಮಾಜ. ಬಹುಶಃ ಇದನ್ನ ನಮ್ಮ ದೌರ್ಬಲ್ಯ ಅಂತ ತಿಳಿದಂಗಿದೆ. ನಾನೊಂದು ಮಾತನ್ನು ಹೇಳ್ತೇನೆ, ಶೃಂಗೇರಿಯಲ್ಲಿ ಯಾವನೇ ಅಧಿಕಾರಿ ಕೆಲಸ ಮಾಡಿದ್ರೆ ಅವನ ರಸ್ತೆಯಲ್ಲಿ ಬೀದಿ ನಾಯಿಗಳನ್ನು ಹೊರಟಿತ್ತು, ಗ್ಯಾರಂಟಿ ಹೊರಟಿತ್ತು. ಯಾಕೆ ಕೇಳಿದ್ರೆ ಇವತ್ತು ಬ್ರಾಹ್ಮಣರು ಅಂತ ಗುರುಸ್ತಕ್ಕಂಥದ್ದು ಜನಿವಾರದಲ್ಲಿ. ಜನಿವಾರ ಇದ್ದವರನ್ನ ಬ್ರಾಹ್ಮಣರು ಅಂತ ಗುರುಸ್ತಾರೆ. ನಾವು ಬ್ರಾಹ್ಮಣ ಅಂದ ತಕ್ಷಣ ಕೇವಲ ಬ್ರಾಹ್ಮಣ ಸಭಾ ಅಂತಲ್ಲ, ಎಲ್ಲ ಸಮಿತಿಗಳು, ಎಲ್ಲ ಬ್ರಾಹ್ಮಣ ಸಮಾಜದವರಿದ್ದಾರೆ, ಅವರನ್ನು ಸೇರಿಸಿಕೊಂಡು ಹೇಳ್ತಾ ಇರ್ತಕ್ಕಂಥದ್ದು. ವಿಶ್ವಕರ್ಮ ಬ್ರಾಹ್ಮಣ ಇರ್ಬೋದು, ದೈವಜ್ಞ ಬ್ರಾಹ್ಮಣ ಇರ್ಬೋದು, ಯಾರು ಜನಿವಾರವನ್ನ ಧರಿಸ್ತಾರೆ ಅವರಿಗೆ ನಾವು ಇದನ್ನ ಹೇಳ್ತಾ ಇದ್ದೇವೆ. ಅಂದ್ರೆ ಅವರ ಪರವಾಗಿ ಈ ಮಾತನ್ನ ಹೇಳ್ತಾ ಇದ್ದೇವೆ. ಅದಕ್ಕೆ ಆಗಿರ್ತಕ್ಕಂಥ ಗೌರವ ಇದೆ, ಅದಕ್ಕೆ ಆಗಿರ್ತಕ್ಕಂಥ ಬೆಲೆ ಇದೆ. ಖಂಡಿತ ಮುಂದಿನ ದಿವಸಗಳಲ್ಲಿ ಇದಕ್ಕೆ ಯಾರು ಕೈ ಹಾಕಬಾರದು. ಇವತ್ತು ಶೃಂಗೇರಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಪ್ರತಿಭಟನೆ ಬೇರೆ ಬೇರೆ ತಾಲೂಕುಗಳಲ್ಲಿ ಮುಂದಿನ ದಿವಸಗಳಲ್ಲಿ ಆಗ್ಲಿಕ್ಕಿದೆ, ನನಗೆ ಗೊತ್ತಿದೆ. ಇಡೀ ರಾಜ್ಯದಾದ್ಯಂತ ಆಗುತ್ತೆ. ಒಟ್ಟಾರೆ ಜನಸಂಖ್ಯೆಯಲ್ಲಿ ನಾವು ಕಡಿಮೆ ಇರಬಹುದು. ನಾವು ಯಾರ ಹತ್ರ ಕೈ ಬೇಡಿ ಕೊಡಿ ಅಂತ ಕೇಳುವಂತ ಸಮಾಜ ಅಲ್ಲ, ಸಾಧ್ಯವಾದ್ರೆ ಕೈ ಎತ್ತಿ ಕೊಡ್ತಕ್ಕಂಥ ಸಮಾಜ ನಮ್ದು. ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ. ಸಮಾಜದ ಏಳಿಗೆಯನ್ನ ಸಹಿಸದೇ ಇರ್ತಕ್ಕಂಥವ್ರು ಮಾಡ್ತಾ ಇರ್ತಕ್ಕಂಥ ಈ ಕೆಲಸಕ್ಕೆ ಇನ್ನು ಮುಂದೆ ಕೈ ಹಾಕಬಾರದು. ಆ ಕಾರಣದಲ್ಲಿ ಇವತ್ತು ಈ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಾವು ಬೀದಿಗಳಲ್ಲಿ ಮಾಡಿದ್ದೇವೆ. ನಮ್ಮ ಸಮಾಜ ಪ್ರಪ್ರಥಮವಾಗಿ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು ಉದಾಹರಣೆ ಇದ್ರೆ ಅದು ಇವತ್ತೇ ಸರಿ. ಇಂತಹ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದರೆ ಮುಂದೂ ಕೂಡ ನಮ್ಮ ಯಾವುದೇ ಅವಮಾನ ಮಾಡತಕ್ಕಂಥ ಕಾರ್ಯಕ್ರಮ ಮಾಡಿದ್ರೆ ಇದಕ್ಕಿಂತ ದೊಡ್ಡ ಮಟ್ಟದ ಪ್ರತಿಭಟನೆ ನಾವು ಮಾಡೋರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಈ ಒಂದು ನಮ್ಮ ಬಂದ್ ಕರೆಗಿರಲಿ ಅಥವಾ ನಮ್ಮ ಪ್ರತಿಭಟನೆಗೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಸಮುದಾಯದ ಪ್ರಮುಖರು, ಯಾರೊಬ್ಬರನ್ನ ಹೆಸರು ಹೇಳಿದ್ರೆ ಮತ್ತೊಬ್ಬರು ಹೆಸರು ಬಿಟ್ಟು ಹೋಗ್ಬೋದು, ದಯಮಾಡಿ ಯಾರು ಅದನ್ನ ಆಕ್ಷೇಪಣೆ ಮಾಡಬಾರದು. ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ನಾವು ಎಲ್ಲರಿಗೂ ಕರೆ ಮಾಡಿದ್ವಿ. ಎಲ್ಲ ರಾಜಕೀಯ ಪಕ್ಷದ ಪ್ರಮುಖರು ಕೂಡ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಅದು ಭಾರತೀಯ ಜನತಾ ಪಕ್ಷ ಇರಲಿ, ಕಾಂಗ್ರೆಸ್ ಪಕ್ಷ ಇರಲಿ, ಜನತಾದಳ ಪಕ್ಷ ಇರಲಿ, ಎಲ್ಲರೂ ಕೂಡ ನಮಗೆ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಸಹಕಾರವನ್ನು ಸ್ಮರಿಸ್ತಾ ನನ್ನ ಈ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಸಭೆಯ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ತಾಲೂಕು ಬ್ರಾಹ್ಮಣ ಮಹಾಸಭೆಯ ಹಾಗೂ ವಿವಿಧ ಬ್ರಾಹ್ಮಣ ಸಂಘಟನೆಗಳ ಹಾಗೂ ಸಹಕಾರ ನೀಡತಕ್ಕಂತಹ ಎಲ್ಲ ಸಂಘಟನೆಗಳ ಪ್ರಮುಖರೇ ಸೇರಿರ್ತಕ್ಕಂತಹ ಎಲ್ಲ ಬಂಧುಗಳೇ, ಬಹುಶಃ ಮೊದಲ ಬಾರಿಗೆ
ಇಷ್ಟು ಜನ ಜನಿವಾರ ಧರಿಸಿದಂಥವರು ಬೀದಿಗೆ ಬಂದು ಹೋರಾಟ ಮಾಡಿರ್ತಕ್ಕಂಥ ಉದಾಹರಣೆ ಅದು ಶೃಂಗೇರಿಯಲ್ಲಿ ಬಹುಶಃ ರಾಜ್ಯದಲ್ಲೇ ಇದು ಮಟ್ಟ ಬಂದು ಅಂತ ಅನ್ಸುತ್ತೆ. ನಿಮಗೆ ಒಂದು ಮಾತು ನೆನಪಾಗುತ್ತೆ, ಒಂದು ಇಂಗ್ಲಿಷ್ನಲ್ಲಿ ಒಂದು ಹೀರೋ ಹೇಳಿರ್ತಕ್ಕಂಥ ಒಂದು ಮಾತು, ಯಾಂಗ್ರಿ ಶಲ್ ನಾಟ್ ಬಿ ಅವರ್ ವೀಕ್ನೆಸ್, ಇಟ್ ಮಸ್ಟ್ ಬಿ ಅವರ್ ವೆಪನ್ ಅಂತ ಹೇಳಿ. ಅಂದ್ರೆ ಸಿಟ್ಟು ನಮ್ಮ ದೌರ್ಬಲ್ಯ ಆಗ್ಬಾರ್ದು, ಅದು ನಮ್ಮ ಶಕ್ತಿ ಆಗ್ಬೇಕು ಅಂತ, ಅದು ನಮ್ಮ ಆಯುಧ ಆಗ್ಬೇಕು ಅಂತ. ಕಳೆದ ಅನೇಕ ವರ್ಷಗಳಿಂದ ಸಮಾಜದಲ್ಲಿ ಒಂದು ಬೆಳವಣಿಗೆ ನಡೀತಾ ಇದೆ. ಏನಂತಂದ್ರೆ ಬ್ರಾಹ್ಮಣ ದ್ವೇಷವನ್ನ ಹರಡ್ತಕ್ಕಂಥದ್ದು, ಬ್ರಾಹ್ಮಣ ದ್ವೇಷ ಎನ್ನುವಂತಹ ಒಂದು ಬೀಜವನ್ನು ಬಿಡ್ತಕ್ಕಂಥದ್ದು. ಯಾರು ತಮ್ಮನ್ನು ತಾವು ಪ್ರಗತಿಪರರು ಅಂತ ಹೇಳ್ಕೊಳ್ತಾರೆ, ಯಾರು ತಮ್ಮನ್ನು ತಾವು ವಿಚಾರವಂತರು ಅಂತ ಧಿಕ್ಕಾರ ಮಾಡ್ಕೊಂಡಿದ್ದಾರೆ, ಯಾರು ಎಡಪಂಥೀಯ ವಿಚಾರಧಾರೆಗಳನ್ನ ಮುಂದಿಟ್ಕೊಂಡು ಬರ್ತಾರೆ, ಅವರೆಲ್ಲರೂ ಕೂಡ ಇಡೀ ಸಮಾಜಕ್ಕೆ ಹೇಳ್ತಕ್ಕಂತಹ ಸಂಗತಿಗಳು ಅಂತಂದ್ರೆ ಬ್ರಾಹ್ಮಣ ಅನ್ನುವಂತಹದ್ದು ಈ ಸಮಾಜಕ್ಕೆ ಕೊಟ್ಟು ಅಂಟಿರ್ತಕ್ಕಂಥ ಒಂದು ಜಾಡ್ಯ, ಅದನ್ನ ಕಿತ್ತೊಳಿಸಬೇಕು. ಬ್ರಾಹ್ಮಣರು ಕೇವಲ 3% ಇದ್ದಾರೆ, ಅವರು ಈ ಸಮಾಜವನ್ನು ಶೋಷಣೆ ಮಾಡಿದ್ದಾರೆ, ಸಾವಿರಾರು ವರ್ಷಗಳ ಶೋಷಣೆ ಆಗಿದೆ, ಅದಕ್ಕೆ ವಿರುದ್ಧ ಸೇಡ್ ತೀರಿಸಬೇಕು ಅನ್ನುವಂತಹ ಒಂದು ಮನೋಭಾವನೆಯನ್ನ ಬಿತ್ತಿದ್ದಾರೆ. ಅದು ಕಳೆದ 100 ವರ್ಷಗಳಿಂದ ಪ್ರಯತ್ನ ಆಗಿದ್ರು ಕೂಡ ಅದು ಸಕ್ಸಸ್ ಆಗಲಿಲ್ಲ. ಆದ್ರೆ ಒಂದೊಂದು ಅಲ್ಲಲ್ಲೂ ಹುಟ್ಕೊಂಡಿರ್ತಾವೆ. ಅಂತಹ ಒಂದು ಬೀಜ ಮೊನ್ನೆ ಬೆಂಗಳೂರಲ್ಲಿ ಮರ ಆಗಿ ಒಬ್ಬ ವಿದ್ಯಾರ್ಥಿಯ ಭವಿಷ್ಯಕ್ಕೆ ಮಾರಕಾಗಿ ಆಗಿ ಪರಿಣಮಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.